ಮೊದಲು ಎಲ್ಲರೂ ಕಲಿಬೇಕಾಗಿರೋದು ಕೆಲವೊಂದು ವಿಚಾರಗಳನ್ನ ಕಿವಿಗೆ ಹಾಕ್ಕೊಳ್ದೆ ಆರಾಮಾಗಿ ನಾವು ಪಾಡಿಗೆ ನಾವು ಇರೋದನ್ನ ಮೊದಲು ಕಲಿಬೇಕು. ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ನ ಮಾತಾಡೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವ್ಲಾಗ್ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತಿನ ಒಂದು ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ನಾವು ಹಸು ಫಾರ್ಮ್ ಮಾಡಿದ್ವಿ. ಆ ಮಾಡಿದಾಗ್ಲಿಂದನೂ ಕೂಡ ಎಷ್ಟು ಜನ ಹುರ್ಕೊತಿದ್ದಾರೆ ಅಂದರೆ, ಅಂಥ ದುಷ್ಟರಿಂದ ನಾವು ದೂರ ಇರೋದು ತುಂಬಾ ಒಳ್ಳೆಯದು. ದೂರ ಇರ್ತೀವಿ ಅಂದರೂ ಬಿಡೋದಿಲ್ಲ ರೀ. ಹೆಂಗಾದರೂ ಬಂದು ನಮ್ಮ ಕಿವಿಗೆ ಏನಾದರೂ ಒಂದು ಊದ್ತಾನೆ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಯಾಕಂದರೆ ಸೊ ನನಗೆ ಇದ್ರ ಬಗ್ಗೆ ಕೆಲವೊಬ್ರು ಹೇಳಿದಾಗ ನನಗೆ ನಗು ಬರುತ್ತೆ. ಏನಪ್ಪ ಅವ್ರ ಅಪ್ಪನ ಮನೇದು ಏನಾದರೂ ತೊಗೊಂಡು ಬಂದು ನಾವು ಜೀವನ ಮಾಡ್ತಾಯಿದ್ದೀವಿ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾರ ಅಂತ ಹೇಳಿಬಿಟ್ಟು. ಸೊ ನಾವು 10 ಲೀಟ್ರಾದರೂ ಹಾಲು ಹಾಕ್ತೀವಿ, 20 ಲೀಟ್ರಾದರೂ ಹಾಲು ಹಾಕ್ತೀವಿ, ಇಲ್ಲಾಂದರೆ 80 ಲೀಟ್ರಾದರೂ ಹಾಲು ಹಾಕ್ತೀವಿ. ಸೊ ನಮ್ಮ ಒಂದು ಕೆಪಾಸಿಟಿ ಅದು. ಸೊ ನಮಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ, ಏನಾದರೂ ಒಂದು ಮಾಡಬೇಕು ಅನ್ನೋದು ಮೊದಲಿಂದನೂ ನನಗಂತೂ ಪರ್ಸ್ನಲಿ ಇತ್ತು. ಹಸು ಫಾರ್ಮ್ ಮಾಡಬೇಕು ಅನ್ನೋದು ನಮ್ಮ ತಂದೆಯಿಂದ ನನಗೆ ಬಂದಂಥದ್ದು ಅದು ಐಡಿಯಾ. ಅಪ್ಪ ಯಾವಾಗಲೂ ಹೇಳ್ತಾಯಿದ್ರು, ಮನೆ ಅಂದರೆ ನಮ್ಮದು ತೋಟದ ಮನೆ ಆಗಿರೋದ್ರಿಂದ ತುಂಬಾ ಜಾಗ ಇದೆ, ಆರಾಮಾಗಿ ನೀವು ಮಾಡ್ಕೊಬೋದು, ತೋಟ ಎಲ್ಲ ಇದೆ, ಜೋಳ ಎಲ್ಲ ಹಾಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಅವ್ರು ಹೇಳ್ತಾ 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 ನನಗೂ ಹೌದಲ್ವಾ ಅಂತ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಮ್ಮ ಮನೆಯವ್ರನ್ನ ಒಪ್ಸೋದಕ್ಕೆ 2 ಇಯರ್ಸ್ ತೊಗೊಂಡಿದ್ದೀನಿ. ಅವರು ಖಂಡಿತವಾಗ್ಲೂ ಒಪ್ಪಿರಲಿಲ್ಲ. ಯಾಕಂದರೆ ಹಸುಗಳು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಮ್ಮ ಮನೆಯವ್ರಿಗೆ ತುಂಬಾ ನಂಬಿಟ್ಟಿದ್ರು. ಬಟ್ ಎಲ್ಲೋ ಒಂದು ಕಡೆ ನನಗನ್ನಿಸ್ತಿತ್ತು, ಇಲ್ಲ ಹಸುಗಳದು ಕೆಲವೊಬ್ರಿಗೆ ಹೇಗೆ ಅಂತ ಅಂದರೆ, ಒಬ್ಬರು ಕೈಗೆ ಹತ್ತುತ್ತೆ, ಕೈಗೆ ಹತ್ತಲ್ಲ. ಕೆಲವೊಬ್ರು ಹೇಳ್ತಾರಲ್ವ, ಕಬ್ಬಣ ಒಬ್ರಿಗೆ ಆಗಿ ಬರುತ್ತೆ, ಆಗಿ ಬರಲ್ಲ, ವೆಹಿಕಲ್ ಒಬ್ರಿಗೆ ಆಗಿ ಬರುತ್ತೆ, ಆಗಿ ಬರಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ ಅಲ್ವಾ. ಸೊ ಅದೇ ರೀತಿ ನಮಗೆ ತುಂಬ ಜನ ಹೇಳಿದ್ರು. ಬಟ್ ಯಾವುದೂ ಕೂಡ ಪ್ರಯತ್ನ ಪಡ್ದೇ, ಇಲ್ಲ ನಮ್ಮ ಕೈಲೇ ಆಗಲ್ಲ ಬಿಟ್ಟಾಕ್ಬಿಡೋಣ ಅಂತ ಸೋಲನ್ನ ಒಪ್ಕೊಳ್ಳೋದು ಇದು ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ. ನೋಡೇ ಬಿಡೋಣ, 1 ಹಸು 2 ಹಸು ಮಾಡಿಕೊಂಡಾಗ ಅದು ಗೊತ್ತಾಗ್ಬಿಡುತ್ತೆ, ನೋಡೇ ಬಿಡೋಣ ಅನ್ನೋದು ಒಂದು ಥಾಟ್ಸ್ ಇತ್ತು ನನಗೆ. ನಮ್ಮ ಮನೆಯವ್ರನ್ನ ಒಪ್ಸೋದಕ್ಕೆ ಅಷ್ಟು ಟೈಮ್ ತೊಗೊಂಡು ಕೊನೆಗೆ 1 ಬೈ 1 ಎಲ್ಲನೂ ಮಾಡಿಕೊಂಡು ಈಗ 3 ಹಸುಗಳನ್ನ ಇಟ್ಕೊಂಡಿದ್ದೀನಿ. ಜನಗಳು ಹೆಂಗಪ್ಪ ಅಂದರೆ, ಮೊದಲು 10 ಲೀಟ್ರ್ ಹಾಕ್ತಿದ್ದ, ಆಮೇಲೆ 15, ಆಮೇಲೆ 20, 30 ಹಿಂಗೆ ಹಾಕೊಂಡು ಹೋಗ್ತಿದ್ದಾನೆ ಅಂತಲೇ ಹುರ್ಕೊತಿದ್ದಾರೆ. ಯಾಕಂದರೆ ನಮ್ಮದು ಸ್ವಲ್ಪ ಜಮೀನೆಲ್ಲ ಜಾಸ್ತಿ ಇದೆ. ಸೊ ಅದನ್ನೇ ಮಾಡ್ಕೊಂಡಿರ್ಬೋದಲ್ಲ, ಅಯ್ಯೋ ಇವ್ರಿಗೆ ದುಡ್ಡಿಗೆ ಬರೋಣ ಅನ್ನೋ ಥರ. ದುಡ್ಡಿಗೆ ಏನಾದರೂ ಬಂದವರೇ ಹಸುಗಳನ್ನ ಸಾಕಬೇಕಾ ಅಥವಾ ಏನು ಅನ್ನೋದೇ ಅರ್ಥ ಆಗೋಲ್ಲ. ಯಾಕೆ ದುಡ್ಡಿರೋರು ಯಾರು ಹಸುಗಳನ್ನ ಸಾಕಬಾರ್ದು ಅಂತ ಹೇಳ್ತಾರಾ? ಹಸುಗಳನ್ನ ಮನೆಯಲ್ಲಿ ಹಸುಗಳಿದ್ದಷ್ಟು ಎಷ್ಟು ಒಳ್ಳೆಯದು ಅಂತ ಕೆಲವೊಬ್ರಿಗೆ ಗೊತ್ತಿರುತ್ತೆ. ಅಂದರೆ ಕೆಲವೊಬ್ರಿಗೆ ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮನೆಯಲ್ಲಿ ಹಸುಗಳಿರೋದು ಎಷ್ಟು ಒಳ್ಳೆಯದು ಅಂತ ಹೇಳಿ. ನನಗೇನು ಮಾಡಬೇಕು ಅಂತ ಅನ್ನಿಸ್ತು, ಮಾಡ್ತಾಯಿದ್ದೀವಿ. ಯಾರ ಮನೆಯಿಂದನೂ ದೋಚ್ಕೊಂಡು ಬಂದು ಸದ್ಯಕ್ಕೆ ನಾವು ಏನೂ ಮಾಡ್ತಾಯಿಲ್ಲ. ನಮ್ಮ ಒಂದು ನಾವು ಕಷ್ಟಪಟ್ಟು ದುಡ್ಡಿಂದ ನಾವು ಒಂದೇನೋ ಒಂದು ಮಾಡ್ಕೊತಾ ಇದ್ದೀವಿ ಅಂದಾಗ ಜನಗಳು ಸುಮ್ಮನಿರೋದಿಲ್ಲ ನೋಡಿ. ಏನಾದರೂ ಒಂದು ಮಾತಾಡೋದಕ್ಕೆ ಬಂದೇ ಬರ್ತಾರೆ. ಅವರಿಗೆ ಮಾಡೋದಕ್ಕೆ ಕೆಲಸ ಇರಲ್ಲ. ಒಂದು ಇನ್ನೊಬ್ಬರು ಬೆಳೀತಾ ಇದ್ದಾರೆ ಅಂದರೆ ಹೆಂಗಾದರೂ ಮಾಡಿ ಇವನ್ನ ನೆಲಕ್ಕೆ ಹಾಕಬೇಕಲ್ಲ ಅಂತಲೇ ಕಾಯ್ತಾ ಇರ್ತಾರೆ. ಸೊ ಈ ಥರ ಮೆಂಟಾಲಿಟಿ ಇರುವಂಥ ಜನಗಳಿಂದ ಆದಷ್ಟು ನಾವು ದೂರ ಇದ್ದರೆ ನಮಗೆ ಒಳ್ಳೆಯದು. ದೂರ ಇರೋದಕ್ಕಿಂತ ಅವರು ಮಾತಾಡೋದಕ್ಕೆ ಬಿಟ್ಬಿಡಬೇಕು. ಯಾಕಂದರೆ ಜನಗಳು ಆಡುವಂಥ ಮಾತುಗಳನ್ನ ನಾವು ಬಾಯಿ ಮುಚ್ಚೋದಕ್ಕೆ ಖಂಡಿತ ಆಗೋಲ್ಲ. ಮಾತಾಡ್ಕೊತಾನೇ ಇರಿ, ನಮಗೇನು ಅನ್ನೋ ಥರ ನಮ್ಮ ಪಾಡಿಗೆ ನಾವು ಇದ್ದಾಗ ಸೊ ಅವ್ರಿಗೆ ಒಂದಲ್ಲ ಒಂದಿನ ಬೇಜಾರಾಗುತ್ತೆ, ಸುಮ್ಮನಾಗ್ತಾರೆ. ನಾವು ಎಷ್ಟು ಮಾತಾಡಿದ್ರು ಇವ್ರ ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಅಕಸ್ಮಾತ್ ಅವ್ರು ಏನಾದರೂ ಮಾತಾಡ್ತಿರೋದು ನಾವು ರಿಯಾಕ್ಟ್ ಮಾಡೋದಕ್ಕೆ ಹೋದ್ವಿ ಅಂದ್ಕೊಳ್ಳಿ, ಆವಾಗ ನಮ್ಮ ಮಾತಿಂದ ಇವ್ರಿಗೆ ಹರ್ಟ್ ಆಗ್ತಿದೆ ಅನ್ನೋದು ಕನ್ಫರ್ಮ್ ಆಗಿ ಹೋಗಿಬಿಡುತ್ತೆ. ಸೊ ಹಾಗಾಗಿ ಏನೂ ರಿಯಾಕ್ಟ್ ಮಾಡ್ದಿರ ನಮ್ಮ ಕೆಲಸ ಏನಾಯಿತು, ನಮ್ಮ ಕೈಲಿ ಏನಾಗುತ್ತೆ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು. ನಾವು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ನಮಗೆ ಪುರ್ಸೋತಿಲ್ಲ. ಬಿಕಾಸ್ ನಿಮಗೆ ವ್ಲಾಗ್ಗಳಲ್ಲಿ ಹಾಕ್ತಾನೆ ಇರ್ತೀನಿ ಎಷ್ಟೆಲ್ಲ ಕೆಲಸಗಳಿರುತ್ತೆ ಅಂತ ಹೇಳಿ. ನಮಗೆ ಆ ಥರ ಬ್ಯುಸಿಯಾಗಿ ಇರೋದಕ್ಕೆ ಇಷ್ಟ ಆಗುತ್ತೆ. ಆ ಥರ ಇದ್ದಷ್ಟು ನಮಗೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು, ಬೇರೆಯವ್ರು ಯೋಚನೆ ಮಾಡಬೇಕು, ಅಥವಾ ಬೇರೆಯವ್ರೇನೋ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ, ಇವ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ನಾವು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಸೊ ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೊತೀವಿ. ಸಂಜೆ ಮೇಲೆ ಆರಾಮಾಗಿ ಟಿ ವಿ ನೋಡಿಕೊಂಡು ನಮ್ಮ ಪಾಡಿಗೆ ನಾವು ಮಲ್ಕೊತೀವಿ. ಸೊ ಇದರಿಂದ ಬೇರೆ ಜನಗಳಿಂದಲೇ ನಮಗೆ ತಾಳ್ಮೆ ಅನ್ನೋದನ್ನು ಕಲಿಸ್ಬಿಡ್ತಾರೆ. ಹಾಗೆಯೇ ನಾವು ಇನ್ನೂ ಚೆನ್ನಾಗಿರಬೇಕು ಅನ್ನೋದನ್ನು ಅವರಿಂದನೇ ಕಲ್ತ್ಬಿಡ್ತೀವಿ. ಸೊ ಎಲ್ಲ ಫ್ರೀಯಾಗೆ ಕಲ್ತ್ಬಿಡ್ತೀವಿ ಇಂಥ ಜನಗಳು ಇರೋದ್ರಿಂದ. ಒಟ್ಟಿನಲ್ಲಿ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ದಿರ ನಮ್ಮ ಪಾಡಿಗೆ ನಮ್ಮ ಕೆಲಸ ಆಯಿತು, ನಾವಾಯಿತು ಅಂತ ಇದ್ದರೆ ಸೊ ಖಂಡಿತವಾಗ್ಲೂ ನಾವು ಕಾಮಾಗಿ, ಪೀಸ್ಫುಲ್ಲಾಗಿ, ಆರಾಮಾಗಿ, ಹ್ಯಾಪಿಯಾಗಿರ್ಬೋದು. ಸೊ ಹ್ಯಾಪಿಯಾಗಿರ್ಬೋದು. ಇಂಥ ಜನಗಳಿಗೆ ನಾವು ಎಷ್ಟೇ ದೊಣ್ಣೆ ತೊಗೊಂಡು ಹೊಡೆದು ಹೇಳಿದ್ರೂ ಬುದ್ಧಿ ಕಲಿಯಲ್ಲ.
ಅವ್ರಿಗೆ ಇನ್ನೊಬ್ರು ಮನೇದು ಮಾತಾಡಿದ್ರೇ ಅಥವಾ ಇನ್ನೊಬ್ರು ಬೆಳೀತಿದ್ದಾರೆ ಅಂತ ಅಂದಾಗ ಹೊಟ್ಟೆ ಹುರ್ಕೊಳ್ಳೋದೇ ಅವರ ಕೆಲಸ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಮೆಂಟ್ಯಾಲಿಟಿ ಇದ್ದವ್ರನ್ನ ಹಾಗೆ ಇರೋದಕ್ಕೆ ಬಿಟ್ಬಿಡಬೇಕು. ನಾವು ಏನೂ ರಿಯಾಕ್ಟ್ ಮಾಡೋದಕ್ಕೆ ಹೋಗಬಾರ್ದು. ನಾನು ಮ್ಯಾನಿಫೆಸ್ಟ್ ಕಲ್ತಾದ್ಮೇಲಂತೂ ತುಂಬಾ ಬದಲಾವಣೆಗಳನ್ನ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. ಬಿಕಾಸ್ ನನಗೆ ತಾಳ್ಮೆ ಅನ್ನೋದೇ 1% ಇರಲಿಲ್ಲ. ಅಷ್ಟು ಕೋಪ ಬರ್ತಿತ್ತು, ಅಷ್ಟು ಪಟ್ ಅಂತ ಹೇಳಿ ರಿಯಾಕ್ಟ್ ಮಾಡಿಬಿಡ್ತಿದ್ದೆ. ಬಟ್ ಯಾರಾದರೂ ಒಬ್ಬರು ನೆಗೆಟಿವ್ ಆಗಿ ಮಾತಾಡ್ತಿರ್ಬೇಕಾದ್ರೆ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ ಅಲ್ವಾ. ಸೊ ಅದು ಬೆಟರ್ ಅಂದರೆ ಬೆಟರ್, ತುಂಬಾ ಚೇಂಜಸ್ನ ಕೊಡುತ್ತೆ. ನೀವು ಕೂಡ ಟ್ರೈ ಮಾಡಿ. ಮ್ಯಾನಿಫೆಸ್ಟೇಷನ್ ಕಲ್ತಿಲ್ಲ ಅಂತ ಅಂದರೆ ಖಂಡಿತ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಕಲ್ತ್ಕೊಳ್ಳಿ. ಅದರಿಂದ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನ ನೀವು ಕಾಣ್ಬೋದು. ನಾನು ಕೂಡ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿದ್ದೀನಿ. ತುಂಬಾ ಚೇಂಜಸ್ಗಳನ್ನ ನನ್ನಲ್ಲಿ ನಾನು ನೋಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಅಕ್ಕಿನೆಲ್ಲ ತೊಳೆದು ಒಣಗಾಕ್ತೆ. ಬಿಕಾಸ್ ಇನ್ನೊಂದು 4-5 ದಿನ ಕಳ್ಕೊಂಡು ನಾನು ಚನ್ನರಾಯಪಟ್ಟಣ ಹೋಗಬೇಕು. ಅಲ್ಲಿ ಚನ್ನರಾಯಪಟ್ಟಣ ಹೋಗಿದ್ವಿ ಅಲ್ವಾ, ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಅಂದರೆ ಬಟ್ಟೆ ಅಂದರೆ ನನಗೇನೂ ಇಲ್ಲ. ಸೊ ನಮ್ಮ ಮನೆಯವ್ರದ್ದು ಬರ್ತಡೇ ಇತ್ತು ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಸೊ ಅವ್ರಿಗೊಂದು ಜೊತೆ ಬಟ್ಟೆ ತಗೋಬೇಕಿತ್ತು. ಹಾಗೆ ಮಗಂಗೂ ಕೆಲವೊಂದು ಟೀ ಶರ್ಟ್ಸ್ನೆಲ್ಲ ತಗೊಡ್ಬೇಕಿತ್ತು. ಮತ್ತೆ ಅವನಿಗೆ ಸ್ವೆಟರ್ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ದು. ಅವನ ಹತ್ರ ಒಂದು ಸ್ವೆಟರ್ ಇತ್ತು, ಬಟ್ ಅದು ಮಿಸ್ ಆಗಿಬಿಟ್ಟಿದೆ. ಮನೆಯಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗ್ತಾಯಿಲ್ಲ. ಅವನಿಗೆ ಅಂತ ನೋಡೋದಕ್ಕೆ ಅಂತ ಹೇಳಿ ಹೋಗಿದ್ದು. ಅಲ್ಲಿ ನೋಡಿದ್ರೆ ನಾನು ನಮ್ಮಮ್ಮ ಇಬ್ಬರು ಒಂದೊಂದು ಸ್ವೆಟರ್ನ ತೊಗೊಂಡ್ವಿ. ಬಿಕಾಸ್ ನಾನು ಸ್ವೆಟರು ತುಂಬ ಹಿಂದೆ ಬೆಂಗಳೂರಲ್ಲಿ ಫುಲ್ಲು ಸ್ಟ್ರಕ್ ಥರ ಬರುತ್ತೆ ಅಲ್ವಾ. ಸೊ ಆ ಥರ ಸ್ವೆಟರ್ ತೊಗೊಂಡಿದ್ದೆ. ಬಟ್ ಉಲ್ಲನ್ ಸ್ವೆಟರು 1,500 ಕೊಟ್ಟು ತೊಗೊಂಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಏನು ಮಾಡೋದು, ಇಲಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ಇಲ್ಲೆಲ್ಲ ಕಡ್ದಾಕ್ಬಿಟ್ಟಿತ್ತು ಅದು ಸ್ವೆಟರ್ನ. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಇತ್ತು. ಸೊ ಈಗಲೂ ಅದೇ ಥರ ಅಂದರೆ ಶರ್ಟ್ ಟೈಪ್ ತೊಗೊಂಡಿಲ್ಲ, ನಾನು ಮಾಮೂಲಿ ಸ್ವೆಟರ್ನೇ ತೊಗೊಂಡಿದ್ದೀನಿ. ಅಷ್ಟೇ ಸಾಫ್ಟ್ ಇರೋವಂಥದ್ದು ತೊಗೊಂಡಿದ್ದೀನಿ. ಯಾವುದು ಅಂತ ತೋರಿಸ್ತೀನಿ. ಅಲ್ಲಿ ಅವಾಗವಾಗ ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಡ್ರೆಸ್ಸಸ್ಗಳನ್ನ. ಈ ಸರಿನೂ ಕೂಡ ಒಂದು 3 ಡ್ರೆಸ್ಸಸ್ ನಾನು ತೊಗೊಂಡಿದ್ದೆ. ಸೊ ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ. ಸೊ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ತುಂಬ ದಿನ ಆಯಿತು ವ್ಲಾಗೇ ಮಾಡೋದಕ್ಕಾಗಿರಲಿಲ್ಲ. ಸೊ ಇದೊಂದು ಪಿಂಕ್ ಕಲರ್ ಡ್ರೆಸ್ನ ತೊಗೊಂಡೆ. ಸೊ ಈ ಥರ ವರ್ಕ್ ಬಂದಿದೆ. ಹಾಗೆ ಸ್ಲೀವ್ ಕೂಡ ಅಷ್ಟೇ ಈ ಥರ ಫ್ರಿಲ್ ಇದೆ. ಸೊ ಇದೊಂಥರ ಪಿಂಕ್ ಅಂದರೆ ರೆಡ್ ಮಿಕ್ಸ್ ಬರುತ್ತೆ ಅಲ್ವಾ. ಸೊ ಆ ಥರ ಪಿಂಕ್ ಇದು. ಸೊ ಇದು ಫುಲ್ಲು ಮತ್ತು ಲೈನಿಂಗ್ ಇಲ್ಲ. ಇದಕ್ಕೆ ಲೈನಿಂಗ್ ಬಂದು ಇಲ್ಲಿವರೆಗೂ ಮಾತ್ರ ಕೊಟ್ಟಿದ್ದಾರೆ, ಇಲ್ಲಿ ಒಳಗಡೆ. ಸೊ ಇಲ್ಲಿ ಆಫ್ವರೆಗೂ ಮಾತ್ರ ಲೈನಿಂಗ್ ಬರುತ್ತೆ. ಸೊ ಇನ್ನು ಕೆಳಗಡೆ ಪೂರ್ತಿ ಲೈನಿಂಗ್ ಇಲ್ಲ. ಓಕೆ, ಮಾಮೂಲಿ ಆದಂಥ ಒಂದು ಈ ಥರ ಪ್ಯಾಂಟ್ ಬಂದಿದೆ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಇದಂತೂ. ಸೊ ಈ ಥರ ಒಂದು ತಗೊಂಡೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೆಟೀರಿಯಲು. ರೇಯಾನ್ ಫ್ಯಾಬ್ರಿಕ್ ಬರುತ್ತೆ ಅಲ್ವಾ. ಸೊ ಆ ಥರ ಇದೆ. ಸೊ ಇದಕ್ಕೆ ಪ್ಯಾಂಟ್ ಕೂಡ ಇದೇ ಕಲರ್ ಇದೆ. ಸೊ ಅದೇನಾಗಿದೆ ಅಂತ ಅಂದರೆ ಅದೊಂದು ಸ್ವಲ್ಪ ಕಟ್ ಮಾಡಿ ಅದೇನೋ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿದ್ರಿಂದ ಸೊ ಅದನ್ನು ತೋರಿಸೋದಕ್ಕಾಗಿಲ್ಲ. ಸೊ ಈ ಕಲರ್ ಪ್ಯಾಂಟ್ ಬಂದಿದೆ. ಇದಕ್ಕೆ ಪ್ಯೂರ್ ಕಾಟನಲ್ಲಿ ಸೆಟ್ಟನ್ನು ಮಾಡಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಕಲರ್ ಈ ಥರ ಲ್ಯಾವೆಂಡರ್ ಬರುತ್ತೆ. ಸೊ ಮಾಮೂಲಿ ಈ ಥರ ಸ್ಲೀವ್ಗೂ ಕೂಡ ಈ ಥರ ಡಿಸೈನ್ ಬಂದಿದೆ. ಸೊ ಇದು ಪೂರ್ತಿಯಾಗಿ ಈ ಥರ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ಯಾವುದೇ ಲೈನಿಂಗ್ ಇಲ್ಲ. ಸೊ ಇದಕ್ಕೆ ಲೈನಿಂಗ್ ಏನೂ ಇಲ್ಲ. ಪ್ಯಾಂಟ್ಸ್ ಬಂದಿದೆ ಇದಕ್ಕೆ. ಅಂಥದ್ದು ಇದೇ ಸ್ವೆಟರು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದು ಸ್ವೆಟರು. ತುಂಬಾ ಸಾಫ್ಟಾಗಿದೆ. ಸೊ ಹಾಕೊಂಡ್ರೂ ಕೂಡ ಒಂಥರ ಸ್ಕಿನ್ಗೆ ಫ್ರೆಂಡ್ಲಿ ಆಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ಥರ ಇರುತ್ತೆ, ತುಂಬ ಬೆಚ್ಚಗಾಗುತ್ತೆ. ಸೊ ಒಂದ್ಸಲ ವೇರ್ ಕೂಡ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಪಿಂಕ್ ಮತ್ತು ಬೇರೆ ಥರ ಕಲರ್ಸ್ ಇತ್ತು. ಬಟ್ ನನಗೆ ಇದು ಓಕೆ ಅಂತ ಅನ್ನಿಸ್ತು. ಅದಕ್ಕೆ ಈ ಕಲರ್ನೇ ತೊಗೊಂಡೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ. ಹಾಗೆ ಮಿಂತ್ರಾದಲ್ಲಿ ಏನೆಲ್ಲ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ ಆದಷ್ಟು ಟ್ರೈ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕೋದಕ್ಕೆ. ಸೊ ಎಲ್ಲವೂ ಚೆನ್ನಾಗಿದೆ. ಡ್ರೆಸ್ಸಸ್ಗಳಂತೂ ಯಾವೂ ಕೂಡ ಕಡಿಮೆ ಇಲ್ಲ. ಎಲ್ಲವೂ ಕೂಡ ಎಬೋವ್ 700 ಮೇಲೇ ಇದೆ ಅಂತ ಅಂದ್ಕೊತೀನಿ.
ಆಲ್ರೆಡಿ ತುಂಬ ದಿನ ಆಯಿತು ನಾನು ತರಿಸ್ಕೊಂಡು ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಅಲ್ವಾ. ಸೊ ಯಾಕಂದರೆ ಫೋನ್ಪೇನಲ್ಲೇ ಮಾಡಿಬಿಡ್ತೀವಿ ಅಲ್ವಾ, ಇವಾಗೆಲ್ಲ ಕ್ಯಾಶ್ ಆನ್ ಡೆಲಿವರಿನೇ ಇಲ್ಲ. ಸೊ ಹಾಗಾಗಿ ಮರ್ತೋಗಿರುತ್ತೆ. ಸೊ ಅದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಗೇನಾದರೂ ಯಾವುದಾದ್ರೂ ಇಷ್ಟ ಆದರೆ ಖಂಡಿತ ಬೈ ಮಾಡಿ. ಆಲ್ರೆಡಿ ಒಂದಂತೂ ಯೂಸ್ ಮಾಡಿದ್ದೀನಿ ಪಿಂಕ್ ಕಲರ್ದು. ಆಲ್ರೆಡಿ 1-2-3 ಟೈಮ್ಸ್ ಹಾಕ್ಕೊಂಡು ವಾಶ್ ಕೂಡ ಮಾಡಿದ್ದೀನಿ. ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇನ್ನು 2 ಪೀಸಸ್ಗಳನ್ನ ವಾಶ್ ಮಾಡಿದೆ. ಅಂದರೆ ವೇರ್ ಮಾಡೋದಕ್ಕಿಂತ ಮುಂಚೆ ಯಾವುದೇ ಹೊಸದಾಗಿ ತೊಗೊಂಡು ಬಂದರೂ ಬಟ್ಟೆಗಳನ್ನ ನಾನು ವಾಶ್ ಮಾಡಿನೇ ವೇರ್ ಮಾಡೋದು. ಸೊ ಹಾಗಾಗಿ ವಾಶ್ ಮಾಡಿದ್ದೀನಿ, ಬಟ್ ಯಾವುದೂ ಕೂಡ ವೇರ್ ಮಾಡಿಲ್ಲ. ಅದೇ ಈ ಒಂದು ಡ್ರೆಸ್ದು ಸ್ವಲ್ಪ ಪ್ಯಾಂಟು ನನಗೆ ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಅಂದರೆ ಸ್ವಲ್ಪ ತುಂಡ ಆಗಿಬಿಟ್ಟಿತ್ತು. ನನಗೆ ಶಾರ್ಟಾಗಿ ಯಾವುದು ಪ್ಯಾಂಟ್ಗಳನ್ನ ಹಾಕ್ಕೊಂಡು ಅಷ್ಟೊಂದು ಏನಂತಾರೆ ಅಭ್ಯಾಸ ಇರಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ಫುಲ್ ಲೆಂತ್ ಇದ್ರೇ ಚೆಂದ ಅನ್ನಿಸ್ತು. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೊತಾ ಇದ್ದೆ. ಅದನ್ನು ಮಾಡ್ಕೊಂಡ್ಮೇಲೆ ಯಾವಾಗಲಾದರೂ ಚಂದ್ರಾಯಪಟ್ಟಣ ಹೋಗಬೇಕಾದ್ರೆ ಆಲ್ಮೋಸ್ಟ್ ಡ್ರೆಸ್ಸಸ್ಗಳನ್ನೆಲ್ಲ ಹಾಕೊಳ್ಳೋದು ನಾನು. ಇವತ್ತಿನ ಒಂದು ವ್ಲಾಗ್ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್ ಮಾಡಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.